ನಮ್ಮ ಮನೆಗೆ ಹೋಗ್ತಾ ಇದೀವಿ. ಯಾವ ಮನೆಗೆ? ಮನೆಗಲ್ವೋ, ಟೈಲ್ ಸೆಲೆಕ್ಷನ್ಗೆ ಹೋಗ್ತಿದೀವಿ. ಏನೋ ಟೈಲ್ಸ್ ಸೆಲೆಕ್ಷನ್ಗೆ ಹೋಗ್ತಾ ಇದೀವಿ. ಟೈಲ್ ಸೆಲೆಕ್ಷನ್ಸ್ಗೆ ಹೋಗ್ತಾ ಇದೀವಿ. ಯಾರ್ಯಾರು ಹೋಗ್ತಾ ಇದ್ದೀರಾ? ನಮ್ಮ ಅಜ್ಜಿ ಮತ್ತೆ ನನ್ನ ಅಮ್ಮ. ಆಮೇಲೆ ನಮ್ಮ ದೊಡ್ಡಮ್ಮ. ಯಾರು? ಅಪ್ಪಿಮಾ. ಆಮೇಲೆ ನೋಡಿ ನಾವು ಬಿಟ್ಬಿಟ್ಟು ಹಾಕಂಗ ನನ್ನ ಬಿಟ್ಬಿಟ್ಟು ಲಾಕ್ ಹಾಕ್ತೀರಾ ಬಂಟಿ? ವಿಡಿಯೋ ಮಾಡ್ಕೋಬೇಕಲ್ಲ ನೀವು. ವಾ ನೋಡಿ ಇಲ್ಲಿ ಎಂತ ಕತೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನ್ ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ಟೈಲ್ ಸೆಲೆಕ್ಷನ್ಗೆ ಹೊರಟಿದ್ದೀವಿ. ನಾನು, ಅಪ್ಪ, ಅಮ್ಮ, ತಂಗಿ, ಬಂಟಿ ಇದ್ದಾರೆ. ಏನೇನಾಯ್ತು, ಯಾವ ಟೈಲ್ ಸೆಲೆಕ್ಟ್ ಮಾಡಿದ್ವಿ, ಎಲ್ಲೋದ್ವಿ ಅಂತ ಪೂರ್ತಿ ವಿಡಿಯೋ ನೋಡಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಕೋಪ ಮಾಡ್ಕೊಳ್ಳೋದು? ತೋರ್ಸು ಹೆಂಗ್ ಕೋಪ ಬರುತ್ತೆ ನಿಂಗೆ? ನಿನ್ಗೆ ಹೆಂಗ್ ಕೋಪ ಬರುತ್ತೆ? ಟೈಲ್ಸ್ ಸೆಲೆಕ್ಟ್ ಮಾಡೋದಕ್ಕೆ ನಾವು ಹೋಗ್ತಾ ಇರೋದು ತಿಪ್ಪೂರಿಗೆ. ನಮ್ಮ ಕಾಂಟ್ರಾಕ್ಟರ್ ತಿಪ್ಪೂರಲ್ಲಿ ತಗೊಳ್ಳೋಣ ಅಂತ ಹೇಳಿದ್ರು. ಅವ್ರು ಆಲ್ರೆಡಿ ಅಲ್ಲಿ ರೀಚ್ ಆಗಿದ್ದಾರೆ. ಸೊ ನಾವೀಗ ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಅದು ಯಾವ ಸೆಲೆಕ್ಟ್ ಮಾಡಿದ್ವಿ, ಯಾವ ಕಲರ್ ತೊಗೊಂಡ್ವಿ ಅಂತ ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ತೀನಿ. ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಜ್ಜಿ ಫೋನಲ್ಲಿ ಬೇಬಿ ಸಿಟ್ ಸೈಲೆಂಟ್. ನನ್ನ ಫೋನ್ ಇಲ್ಲ. ಗೊತ್ತಾಯ್ತೀವಿ ಎಲ್ಲಿ ಬರ್ಬೇಕು. ಎಲ್ಲಮ್ಮ ಲೆಫ್ಟ್ ಕಣ ಇದೆ. ಇಲ್ಲಿ ಲೆಫ್ಟ್. ಬಂಟಿ ಕೋಪ ಬಂದ್ರೆ ಹೆಂಗಿರುತ್ತೆ ಫೇಸು? ಹ್ಯಾಪಿ ಆದಾಗ ತರ ಬ್ಲ್ಯಾಕ್ ಬೇಡವಂತೆ, ವೈಟ್ ಬೇಡವಂತೆ. ಏನು ಕಲ್ಲು ಎಲ್ಲಿಗೆ? ನೆಲಕ್ಕೆ. ಮತ್ತೆ ಇನ್ ಯಾವ ಕಲರ್ ಸೆಲೆಕ್ಟ್ ಮಾಡ್ಬೇಕು? ಬ್ರೌನ್ ಕಲರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಆಫ್ ವೈಟ್ ಅಲ್ಲಿ ಅದೇ ಕಾಲು ಕ್ಲೀನಾಗಿ ಒರೆಸ್ಕೊಂಡು ಓಡಾಡಬೇಕು. ಅದೇ ಅಲ್ಲಿ ಹೋಗಿ ನೋಡ್ಬೇಕು ಹಂಗಾರೆ ಯಾವ್ಯಾವ ಸಿಗ್ತವೆ. ಯಾರು ಹೇಳಿದ್ದು ಬ್ಲ್ಯಾಕ್ ವೈಟ್ ಬೇಡ? ಅಮ್ಮ. ಬ್ಲ್ಯಾಕ್ ಬೇಡ, ಧೂಳು ಕುತ್ಕೊಂಡ್ರೆ ಹಂಗೆ ಕಾಣಿಸುತ್ತದು ನಿಮ್ ಕಡೆಯಿಂದ ನೋಡಿದ್ರೆ. ವೈಟ್ ಚೆನ್ನಾಗೇ ಇರುತ್ತಲ್ಲಮ್ಮ. ಆಫ್ ವೈಟ್ ಚೆನ್ನಾಗಿರುತ್ತೆ. ಓ ಬಂಟಿ, ನೀನ್ ಎಷ್ಟನೇ ಕ್ಲಾಸ್ ಇವಾಗ? ಗ್ರೇಡ್ ಅಲ್ವೋ? ಯಾವ ಕ್ಲಾಸು? ಅವ್ರ ಗ್ರೇಡ್ ಹೇಳೋದು. ಗ್ರೇಡ್ ಅಂತಾನೆ ಹೇಳ್ಬೇಕಾ? ಗ್ರೇಡ್ 1, ಗ್ರೇಡ್ 2, ಗ್ರೇಡ್ ಇರೋರು ನಿಮ್ಮಿಬ್ರಿಗೆ ಇವಾಗ ಇರೋದೇ ದೊಡ್ಡದು ಸಾಕು. ದೊಡ್ಡದಾಗೆ ಆಯ್ತು. ಅದು ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೆ ಸುಮ್ಮನೆ ಅನ್ನೆಸರಿ ಐಟಮ್ಸ್ ತುಂಬ್ಕೊಬೇಡ್ರಿ ಅಷ್ಟೇ. ಎಸ್, ನೋಡಲ್ಲಿ ಸುಮ್ಮ ದೊಡ್ಡಮ್ಮ ಮನೆ, ಗಗನಣ್ಣ ಮನೆ. ಅದೇ ಪ್ಯಾಟ್ರನ್ ನಿಲ್ಸ ನೋಡು ಅಣ್ಣ. ಅಲ್ಲೇ ನೆಕ್ಸ್ಟ್ ಕಾರ್ ಬರ್ತದೆ. ಎಲ್ಲ ಆದ್ಮೇಲೆ ಮನೆ ಹಿಡಿತಾನಂತೆ. ಅಲ್ಲಿ ತಿಪ್ಟೂರಾಗೈತಿ. ಸತೀಶ್ ಎಲ್ಲಿದ್ದಾರೆ? ತಿಪ್ಟೂರಾಗಿದ್ದಾರೆ. ಓಹೋ, ಸತೀಶ್ ಅಣ್ಣ ಅವ್ರು ಬೇಕಾ ನಿಂಗೆ? ಏನ್ ನಿನ್ ದೊಡ್ಡಮ್ಮನ ಅವರು? ಅಲ್ಲ, ದೊಡ್ಡಣ್ಣ. ಎತ್ತಿನೊಳೆ ಪ್ರಾಜೆಕ್ಟ್ ನೋಡಿ ಹಿಂಗಿದೆ. ಆ ಕಡೆಯಿಂದ ಫುಲ್ಲು ಎಲ್ಲ ಹಿಂಗೆ, ಆ ಕಡೆಯಿಂದ ಬಂದಿದೆ. ಅದ್ರ ಒಳಗಡೆಯಿಂದ ನೀರು ಹೋಗೋದು. ಬಾಕ್ಸ್ ಟೈಪ್ ಐತಲ್ಲ ಅಲ್ಲಿ. ಅಷ್ಟು ಚಿಕ್ಕದ್ರಲ್ಲಿ ನೀರು ಹೋಗಕ್ಕೆ ಇಷ್ಟು ದೊಡ್ಡ ಕಟ್ಟಿದಾರ. ಅಗ್ಲ ಇರುತ್ತೆ ಒಳಗಡೆ ನೀರು ಹೋಗೋದಾ? ಹಾ, ಒಳಗಡೆಯಿಂದ ಮೇಲೆ ಪಟ್ಟಿ ತರ ಇರುತ್ತೆ. ಬೈಪಾಸ್ ಫುಲ್ ಹೈವೇ ಅಂದ್ರೆ ಸಿಟಿ ಒಳಗೆ ಹೋಗಲ್ಲ. ಸಿಟಿ ಒಳಗೆ ಹೋಗ್ದಾನೆ ಹೋಗೋದಿ. ತಿಪ್ಟೂರ್ಗೆ ಎಂಟ್ರಿ ಆಯ್ತು. ಒಂದೇಳಿ ಗೇಟ್ ಚೂರ್ ಮುಂದೆ ಹೋಗೋಣ ತರ ರೈಟ್ ಸೈಡ್ ಅಂತೆ. ಕಾರ್ ನಿಂತಿದೆ. ಅಪ್ಪ ನೋಡಪ್ಪ ಸರಿಗೆ. ಅನ್ನೋ ಕಾರ್ ಎಲ್ಲ ಐತೆ. ಅಲ್ಲೈತಲ್ಲ ಅದ. ಅಂಗಡಿ ಹತ್ರ ರೀಚ್ ಆದ್ವಿ. ಗಾಡಿನ ಪಾರ್ಕ್ ಮಾಡಿ ಒಳಗೋಗೋಣ. ಆಲ್ರೆಡಿ ಸತೀಶ್ ಅಣ್ಣ ಕಾಯ್ತಾ ಇದ್ದಾರೆ. ರಾಧಿಕಾ ಸೆರಾಮಿಕ್ಸ್ ಅಂತ ನೋಡಿ. ಕಲರ್ಸ್ ಎಲ್ಲ ನಾವು ನೋಡಿದಾಗ ತುಂಬ ಇದ್ದು ಕನ್ಫ್ಯೂಷನ್ ಆಗೋದು ಜಾಸ್ತಿ. ಯಾವ್ದು ತಗೊಳ್ಳೋದು, ಯಾವ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಅದರಲ್ಲೂ ತಲೆ ಕೆಡಿಸ್ಕೊಂಡು ನಾವು ಅಂತೋಸ್ತಾರೆ. ಅವರು ನೋಡ್ತಾ ಇದ್ರು ವೈಟ್ ಬೇಡ ಅಂತ. ಅಮ್ಮ ಅಪ್ಪ ಬ್ಲ್ಯಾಕ್ ಇರಲಿ ಅಂತ. ಸೊ ಬ್ಲ್ಯಾಕ್ ಅಂದರೆ ಸ್ವಲ್ಪ ಧೂಳಾದರೂ ಕಾಣಿಸುತ್ತೆ. ಬನ್ನಿ ಇನ್ನು ಒಳಗಡೆ ಹೋಗೋಣ. ಯಾವ್ಯಾವ ಸಿದೆ, ಯಾವ್ಯಾವ ಕಲರ್ ಸೆಲೆಕ್ಟ್ ಮಾಡಿದ್ವಿ ಅಂತ ನೀಟಾಗಿ ಗೆಸ್ ಮಾಡಿ ಕಮೆಂಟ್ ಮಾಡಿ.
ನೋಡಿದ್ರಾ ಫುಲ್ ವೈಟ್ ಹಾಕಿ ಈ ಥರ ಫುಲ್ ವೈಟ್ ಫುಲ್ ವೈಟ್ ಏನಪ್ಪ ನೋಡ ಅಲ್ಲಿ ಅದು ಹಾಕ್ಬೋದು. ಅದ್ ಬೇಕಾ ಅಲ್ಲ ಚೆನ್ನಾಗಿತ್ತಲ್ವಾ ಅಂದೆ. ಬ್ಲಾಕ್ ಆಗ್ಲಿಲ್ವಾ ಎಂಟ್ರೆನ್ಸ್ ಬ್ಲ್ಯಾಕ್ ಅಲ್ಲ ಹಾಕೋದು. ಇದು ಶೇಡ್ ಗ್ರೇ ಆಯ್ತು, ಡಾರ್ಕ್ ಗ್ರೇ ಗೊತ್ತು, ಬ್ಲಾಕಿಶ್ ಆಗುತ್ತೆ. ಅಕ್ಕ ದೇವ್ರ ಮನೆಗೆ ವೈಟ್ ಪೂರ್ತಿ. ಮಧ್ಯ ಗೋಲ್ಡ್ ಪಟ್ಟಿ ಪಟ್ಟಿ ಬರುತ್ತೆ ಹಿಂಗೆ ಗೋಲ್ಡು. ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ. ಅಲ್ಲಿಗೆ ಆ ಕಡೆ ಲಾಸ್ಟ್ ಅಲ್ಲಿ ಇದೆ ನೋಡಿ, ಫುಲ್ ವೈಟು ಅಲ್ಲ ಇದು ಅಲ್ಲ. ಅಜ್ಜಿ, ಈ ತರ ನಮ್ಮ ಮನೆಯಲ್ಲಿ ಇಲ್ಲ, ಇದು ಇದೆ ನೋಡಿ, ಇದು ಇಲ್ಲ ಅಂದ್ರೆ ಇದು ಇದು ಹಾಕೋದು. ಪಾರ್ಕಿಂಗ್ ಇದಲ್ಲ. ಅವು ಆಮೇಲೆ ಫಸ್ಟ್ ಆಮೇಲೆ. ಪಾರ್ಕಿಂಗ್ ಪಾರ್ಕಿಂಗ್ ಇಂದ ಮೇಲೆ ಹಾಗೆ ಇದು ಪ್ಲೇನ್ ಬ್ಲಾಕ್. ಅಲ್ಲೂ ಚೆನ್ನಾಗಿದೆ. ಇದು ಬೇಡ. ಇದು ಇದು ಪ್ಲೇನ್ ಬ್ಲಾಕ್. ಸತೀಶಣ್ಣ, ಇದನ್ನೇ ಇದೆ ಹೇಳಕ್ಕೆ. ಅದೇ ನೋಡ್ತಾ ಇದ್ದೀನಿ. ಇಲ್ಲ ಇದ್ರಲ್ಲೇ ನೋಡಿ, ಈ ಥರ ಬರ್ತೀನಿ. ಅಲ್ಲಿ ನೋಡಿ ಲಾಸ್ಟ್ ಅಂಡ ಕಾಣುತ್ತೆ ಅಷ್ಟೇ. ಅದರಲ್ಲಿ ಕನ್ಫ್ಯೂಷನ್. ಇದ್ರ ಲೆಕ್ಕ ನಾವು ಪುಟ್ಟಿ ಬ್ಯಾಗ್ ಸುತ್ತ ಬಿಡಿ ಕಟ್ತೀವಲ್ಲ ಹಾಗೆ ಅದ್ರ ಟಾಪ ಕಾಣುತ್ತೆ. ಅಮ್ಮ ಕಾಮಧೇನು ಹಸು ಕರುದ್ ಬೇಕಾ ಇಲ್ಲ ಜೋಡೆತ್ತು ಯಾವ್ದು ಇಲ್ವಾ ನಿಮ್ಮ ಹತ್ರ? ಜೋಡೆತ್ತು ಬೇಕಾ? ಇದೇ ಅಕ್ಕ ಬನ್ನಿ. ಏ ನಮ್ಮ ಟೈಲ್ಸ್ ಇದು ಮ್ಯಾಚ್ ಆಗುತ್ತೆ ಅನ್ಸುತ್ತೆ ನೋಡು. ಇದೇನಾ ಫೈನಲ್? ನನ್ನ ಸ್ಲ್ಯಾಬ್ ಕಲರ್ ನೋಡಿ ಆಮೇಲೆ ಇದು ಚೂಸ್ ಮಾಡ್ಬೇಕು. ಅದು ಬರೋದೇ ಬ್ಲ್ಯಾಕ್, ಅದು ಗ್ರೀನ್ ಕಲರ್. ಅದೇ ಸೊ ಫ್ರಂಟ್ ವಾಲ್ಗೆ ಡಿಸೈನ್ ಸೆಲೆಕ್ಷನ್ ಅದು ಬೇಕಾ? ಬೇಡ ಬೇಡ ಯಾವ್ದಾದ್ರು ಹಸುದ್ ನೋಡು ಬಾ ಅಮ್ಮ, ಚೆನ್ನಾಗಿರುತ್ತೆ. ಅಮ್ಮ ನೋಡಮ್ಮ, ಇದೆರಡರಲ್ಲಿ ನೀನು ಚೂಸ್ ಮಾಡಮ್ಮ. ಇದೆರಡರಲ್ಲಿ ಇದು ಅಂತೂ ಇಂತೂ ಸೆಲೆಕ್ಷನ್ ಎಲ್ಲ ಮುಗೀತು. ಅಡುಗೆ ಮನೆ ವಾಲ್ ಟೈಲ್ಸು ಮತ್ತು ದೇವ್ರ ಮನೆ ವಾಲ್ ಟೈಲ್ಸು, ವಾಶ್ರೂಮ್ ವಾಲ್ ಟೈಲ್ಸು, ಫ್ರಂಟ್ ಗೋಡೆಗೆ ವಾಲ್ ಟೈಲ್ಸು ಮತ್ತು ಫುಲ್ ಟೋಟಲಿ ಫ್ಲೋರಿಂಗ್ ಎಲ್ಲಾನು ಸೆಲೆಕ್ಷನ್ ಆಯಿತು. ಕೊನೆಗೆ ನೋಡಿ ಎಲ್ಲ ಟೋಟಲ್ ಎಷ್ಟೆಷ್ಟಾಯಿತು, ಗೋಡೆಗೆ ಎಷ್ಟಾಯಿತು, ಫ್ಲೋರಿಂಗ್ ಎಷ್ಟು ಎಲ್ಲ ಲೆಕ್ಕ ಮಾಡ್ತಿದ್ದಾರೆ. ಸೊ ಎಲ್ಲ ಮಾಡಿಸ್ಕೊಂಡೀಗ ಆಚೆ ಹೊಡ್ತಾ ಇದ್ದೀವಿ. ಮುಗೀತಾ? ಅಷ್ಟೇನಾ? ಲೆಕ್ಕ ಹಾಕ್ತಿದ್ರಾ? ಆಯ್ತಾ ಸೆಲೆಕ್ಟ್ ಮಾಡಿದ್ದಲ್ಲ? ಮುಗೀತು, ಇಷ್ಟೊತ್ತಾಯಿತು ಟೈಲ್ ಸೆಲೆಕ್ಟ್ ಮಾಡಿದ್ದು. ಹುಡುಕೋದೇ ಟೈಮ್ ಹಿಡಿಯೋದು. ಬಾ ಅಕ್ಕ ಬಾ ಕಲ್ಮಾನ ಅಕ್ಕ ಬಾ. ಅಲ್ಲಿ ಗ್ರ್ಯಾಂಡ್ ಆಗಿ ಸ್ಲಾಬ್ ಒಂದು ಚಿಪ್ಸ್ ತಿನ್ಬೇಕೇನಪ್ಪ? ಇಲ್ಲ ನೋಡಿ, ಎಲ್ಲಿ ತರಬೇಕು? ಎಲ್ಲಿ ನೋಡ್ಕೊಂಡೆ? ತಾಳಪ್ಪ, ಎಲ್ಲಿ ಕೊಟ್ಟಿದ್ದು ಫೋನ್ ಹಿಡ್ಕೊ. ಪಾಪ ಚಪ್ಪಲಿ ಅಪ್ಪ. ಮುಗೀತಾ? ಬಂದಿರೋದೇನಕ್ಕೆ? ಫೋನ್ ಬಂದಿರೋದು. ಇಲ್ಲಿ ಬಾಯ್ ಹೋಗೋಣ. ಮುಗೀತು, ಟೈಲ್ ಸೆಲೆಕ್ಷನ್ ಮುಗೀತು. ನಗ್ಬೇಕು, ಸ್ಮೈಲ್. ಅಲ್ಲಿಂದ ನಾವು ಬಂದಿದ್ದು ಇನ್ನು ಅಡುಗೆ ಮನೆಗೆ ನಾವೇನು ಗ್ಯಾಸ್ ಸ್ಟವ್ ಅದಕ್ಕೆಲ್ಲ ಸೆಲ್ಫ್ ಇದು ಬರುತ್ತಲ್ವ ಅದು, ಮತ್ತು ರೂಮಲ್ಲಿ ಚಿಕ್ಕ ಸೆಲ್ಫ್ ಥರ ಮಾಡಿಸ್ತಿದ್ವಿ. ಅದಕ್ಕೆ ಕಲ್ಲು ಅದು ಕೂಡ ಸೆಲೆಕ್ಷನ್ ಮಾಡಬೇಕಿತ್ತು. ಬ್ಲ್ಯಾಕ್ ಎಲ್ಲ ಹಾಸನ್ ಗ್ರೀನ್, ಅದು ವೈಟ್ ಈ ಥರ ಇರುತ್ತಲ್ಲ ಅದನ್ನು ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಬಂದು ಅದು ಡಿಸ್ಕಷನ್ ಮಾಡೋದು ಕೂಡ ಸೆಲೆಕ್ಷನ್ ಆಗ್ತಿದೆ. ನೀವು ನೋಡ್ತಿದ್ದೀರಲ್ಲ, ಕಲ್ಲು ಧೂಳಿತ್ತು ಅಂತ ಕಲ್ಲನ್ನೆಲ್ಲ ಕ್ಲೀನಾಗಿ ನೀರಾಗಿ ತೊಳೆದ್ಬಿಟ್ಟು ತೋರಿಸ್ತಿದ್ದಾರೆ ಅದು ಯಾವ ಥರ ಬರುತ್ತೆ, ಕಲ್ಲು ಕಲರ್ ಹೆಂಗಿದೆ ಅಂತ. ಅಲ್ಲೂ ಕೂಡ ಒಂದೆರಡು ಮೂರು ಕಲರ್ಸ್ ಕಲ್ಲುಗಳು ನೋಡಿ ಸೆಲೆಕ್ಷನ್ ಅಲ್ಲೂ ಮಾಡಿದ್ದೀವಿ. ಫುಲ್ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಅಲ್ಲ ಅದು ಗ್ರೀನಿಶ್ ಹಾಕಿ ಇದು ಬ್ಲ್ಯಾಕ್ ಹಾಕಿದ್ರೆ ಸೆಲ್ಫ್ ಅಲ್ವಾ? ಸೆಲ್ಫ್ ಕೊಡಕ್ಕೆ ಕಾಣೋದಿಲ್ಲ. ವಿಡಿಯೋ ಮಾಡ್ಕೊಂಡು ಮುಂದ್ಗಡೆ ಮನೆ ಮುಂದೆ ಹಾಕ್ತಿದ್ದಾರೆ. ಆಯ್ತಲ್ಲ, ಸೆಲೆಕ್ಷನ್ ಆಯ್ತಲ್ಲ ಅದು. ಇಲ್ಲ ಅಂದಿದ್ರೆ ಮನೆಗೆಲ್ಲ ಪಕ್ಕ ರೆಡ್ ಸೈಡ್ ಹಾಕ್ಸ್ತಾ ಇದ್ದೆ ಸೀರಿಯಸ್ ಆಗಿ. ಅದ್ರ ಲುಕ್ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಟೈಲ್ ಸೆಲೆಕ್ಷನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಹೊರಡೋಕೆ ಮುಂಚೆ ಟೈಮ್ ಇತ್ತು ಅಂತ ನನ್ನ ತಂಗಿ ನಿಮ್ಮ ಹಾಲ್ ಕರ್ಕೊಂಡು ಹೋಗ್ರಿ ಅಂದು. ಹಾಲ್ ಅಂದರೆ ಕನ್ಫ್ಯೂಸ್ ಆಗಬೇಡಿ, ನಾವು ಕಿತ್ತೂರಿಗೆ ಅಂದರೆ ಹೋಲ್ಸ್ ವಾಲ್ಗೆ ಹೋಗ್ತೀವಿ ಜಾಸ್ತಿ, ಅಲ್ಲೇ ಎಲ್ಲ ಶಾಪಿಂಗ್ ಮಾಡೋದು. ಸಣ್ಣ ಅಲ್ಲಿ ಕರ್ಕೊಂಡು ಹೋಗು ನೋಡೋಣ ಹೆಂಗಿರುತ್ತೆ ಅಂತ ಅಂದು
ಹಾಗಾಗಿ ನಾವಲ್ಲಿಂದ ಓಸ್ವಾಲ್ ಹತ್ರ ಬಂದು ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಸೀರೆ ನೋಡೋಣ ಅಂತ ಬಂದಿದ್ದಾಳೆ. ನೀವು ತಗೋತಾಳೆ ಗ್ಯಾರಂಟಿ, ನನಗೆ ಗೊತ್ತು. ನೋಡಿ ಸೀರೆಗಳು ನೋಡಿ ನಾವು ಯಾವ ಸೀರೆ ಸೆಲೆಕ್ಟ್ ಮಾಡಿದ್ವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ರೈಸ್ ಸ್ವಲ್ಪ ಜಾಸ್ತಿ ಆಯ್ತಾನಲ್ಲ, ಚೆನ್ನಾಗಿದೆ. ಹಾಂ, ಒಂದೇ ಕಲರ್ ಇರೋದು ಅದರಲ್ಲಿ. ಸ್ಲೀವ್ಸ್ಗೆ ಡಿಸೈನ್ ಒಂದು ಸಿಗ್ತಾ ಇಲ್ಲ. ನೋಡಿ ನನ್ನ ಕೈಲಿದ್ದಾವೆ 5 ಸೀರೆ ಶಾಪಿಂಗ್ ಮಾಡಿದ್ದಾಳೆ. ಕಾಟನ್ ಸ್ಯಾರೀಸ್ ಕೂಡ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದಾಳೆ. ಇನ್ನು ಬೇರೆ ನೋಡ್ತಿದ್ದಾಳೆ, ತಗೋತಾಳೋ ಇಲ್ಲ ಗೊತ್ತಿಲ್ಲ. ಫೈನಲ್ ಆದರೆ ಬಿಲ್ ಮಾಡಿಸ್ಕೊಂಡು ಹೊರಡೋದೆ. ನಡೀರಿ, ಮುಗೀತಾ? ಅಲ್ಲ ಸುಮ್ಮನೆ ನೋಡಕ್ ಬಾ ಅಂತ ಅಂದ್ಬಿಟ್ಟು ನೋಡಿಲಿ. ಹಿಂಗೆ ತಗೊಂಡಾಗ ಹಿಂಗೆ ನಿಲ್ಸಿದ್ನಲ್ಲ, ಅವ್ನು ಈ ಕಡೆ ಏನೋ ಮಾಡೋನೆ. ಕೆರೆ ಒಳಗೆ ರೋಡ್ ಹಾಕ್ಬಿಟ್ಟು ಮತ್ತೆ ಅಲ್ಲೆಲ್ಲ ಬ್ರಿಡ್ಜ್ಗೆ ಅವಸ್ಥೆ ಇದೆಲ್ಲ. ಡಬಲ್ ರೋಡ್ ಮಾಡಕ್ಕೆ. ಹಾಂ, ಡಬಲ್ ರೋಡ್ ಮಾಡೋಕ್ಕೆ ಇದೆಲ್ಲ ಇವಾಗ. ಏನು ತಿಂತಿದ್ದೀಯಾ? ಎಲ್ಲ ಕೆಲಸ ಮುಗಿಸ್ಕೊಂಡು ಚಿರ್ಮುರಿ. ಶಾಪಿಂಗನ್ನು ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ಹೋಗ್ತಾ ಅಲ್ಲೇ ಸಂಜೆ ಆಗಿತ್ತು ಅಂತ ಚುರುಮುರಿ ತಗೊಂಡು ತಿಂತಾ ಹೋಗ್ತಾ ಇದ್ದೀವಿ. ಸೊ ಹೋಗಿ ನಾವು ಸಂಜೆ ಜಾತ್ರೆಗೆ ಹೋಗಬೇಕು. ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇದೆ, ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ಕಿತ್ತೂರು ಟು ಚಿಕ್ಕನಾಯಕನಹಳ್ಳಿನಲ್ಲಿ ರೋಡ್ ಆಗ್ತಿದೆ, ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಈ ಬಂದಿದ್ದು ಒಂದಷ್ಟು ತರಲೆಗಳು. ಜೈ ಹೋಗಿದ್ರು, ಹೋಗಿಲ್ಲ ಅಂದ್ರೆ ಬಿಡ್ತಾರೇನೋ. ಅದೇ ಯಾರ್ದು, ನಿಂದ ನಂದ ಮಗ? ರೋಡ್ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ನಾನು ಡ್ರೈವ್ ಮಾಡ್ತೀನಿ ಅಂದೆ. ಸರಿ ಅಂದ್ಬಿಟ್ಟು ಸ್ವಲ್ಪ ದೂರ, ಯಾಕಂದರೆ ಬ್ಯುಸಿ ರೋಡಲ್ಲಿ ಸ್ವಲ್ಪ ಭಯನೇ, ಹಾಗಾಗಿ ರೋಡ್ ಫ್ರೀ ಇದ್ದಿದ್ದರಿಂದ ಸರಿ ಡ್ರೈವ್ ಮಾಡೋ ಅಂದ. ನೋಡಿ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ದೂರ ಅಷ್ಟೇ, ಮತ್ತೆ ಅವಳೇ ತಗೋತಾಳೆ. ಯಾಕಂದರೆ ಬೇಗ ಹೋಗಬೇಕು, ಟೈಮ್ ಆಗ್ತಿದೆ, ಉತ್ಸವ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮುಗಿಸ್ಕೊಂಡು ಉತ್ಸವಕ್ಕೆ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ನಮಗೆ ಕಮೆಂಟ್ ಮೂಲಕ ನಿಮ್ಮ ಕಮೆಂಟ್ಸ್ನ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.